polynomials. 4.5 exercise. First main, fifth question. What is the question? 3 minus 2a into 3 plus 2a. A minus b or x minus y into x plus y. Formula x square minus y square. What is x here? 3 square minus what is y here? 2x square. 3 square is 9. 2 square is 4. X square is this is the answer. Okay, simple. Formula is there, x minus y, x plus y equal to x square minus y square. What is x here? 3 square minus what is y here? 2x square. 3 square is 9 minus as it is 2 square is 4. X square is okay. Next, second main. First question. What is first question here? 103 into 107. Yes or no? Look here, ಮೊದಲು ನೋಡು, ಇಂಥ 1000 ಲೆಕ್ಕ ಹಾಕ್ತೀನಿ ಅಂತ ಮಾಡ್ಕೋಕುಂದ್ರು ತಿಳಿತಾ. 103 ಕ್ಯಾನ್ ಬಿ ರಿಟನ್ ಆಸ್ 100 plus 3. 107 can be written as 100 plus 7. So ಯಾಕ್ರಿ ನಾವು 50 plus 57 ಬರಿತೀವಲ್ರಿ. ನಾವು ಇದು 100 plus 3 ಬರೋಂಗಿಲ್ಲ, 99 plus 4 ಬರಿತೀನಿ ರೀ ಸರ. ಅದೇ ಬರ್ತೈತಿಲ್ಲ, ಮತ್ತು ಇದು 100 ಯಾಕೆ ಬರ್ದ್ವಿ ಸರ? ಅದಕ್ಕೊಂದು ಫಾರ್ಮುಲಾ ಐತಿ. ವಾಟ್ ಈಸ್ ದ ಫಾರ್ಮುಲಾ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ದಿಸ್ ಇಸ್ ದ ಫಾರ್ಮುಲಾ. ಫೋರ್ತು ಐತೆ ನೋಡು, फोर्थ आइडेंटिटी इरಬೇಕು ನೋಡು. कौन सा आइडेंटिटी है देखो, सभी क्या है उधर है देखो. ಹಾಂ, ಅಲ್ಲಿ ಕಾಣತ್ತದ ನಿಮ್ಗೆ ಬೋರ್ಡ್ ಅದಲ್ಲ, ನೋಡಿರಿ ನೀವೇ ಮಾಡಿರಿ ಪ್ರಾಜೆಕ್ಟ್. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಇದು ಫಾರ್ಮುಲಾ ಅದ. ಇಲ್ಲಿ ಏನಪ್ಪ ಎಕ್ಸ್ ಅಂತಂದ್ರೆ ಏನು ತೊಗೊಳ್ಳಿ ನಾನು, 100 ಪ್ಲಸ್ 3 ಇಂಟು ಎಕ್ಸ್ ಅಂದ್ರೆ 100 ಪ್ಲಸ್ 7 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂದಾಗ ಎಕ್ಸ್ ಅಂದ್ರೆ ಏನದ 100 ಸ್ಕ್ವಯರ್ ಪ್ಲಸ್ ಬ್ರಾಕೆಟ್ ವಾಟ್ ಈಸ್ ಎ 100. What is A? 3. What is B? 7. What is X? 100. What is A? 3. What is B? 7. Okay, 100 square 1000. Okay, ಇಲ್ಲಿ 1 ಸ್ಕ್ವೇರ್ ಎಷ್ಟಪ್ಪ? 1. 2 zeros ಅದಾವಿಲ್ಲ, ಸ್ಕ್ವೇರ್ ಮಾಡಿದ್ರೆ 4 zeros ಆಗ್ತಾವೆ. ಎಷ್ಟು zeros ಆಗ್ತಾವೆ? 4 zeros. 2 zeros ಸ್ಕ್ವೇರ್ ಮಾಡಿದ್ರೆ 4 zeros ಆಗ್ತಾವೆ. ಪ್ಲಸ್ 3 ಪ್ಲಸ್ 7 10 ಇಂಟು ಪ್ಲಸ್ 3 ಇಂಟು 7 ಓಕೆ. ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು 10,000 ಆ್ಯಸ್ ಇಟ್ ಈಸ್, 10,000 ಆ್ಯಸ್ ಇಟ್ ಈಸ್ ಪ್ಲಸ್ 10 ಇಂಟು 100 1000 ಪ್ಲಸ್ 21. This is equal to 10,000 plus 1,000 11,000. 11,000 plus 21 11,021. This is the answer. Easy peasy. ಓಕೆ, ಇದೇ ಥರ ಇನ್ನೊಂದೇನು ಬರ್ರಿ, ಹೀಗೆ ವರ್ಕ್ ಮಾಡಿ ತೋರಿಸಿದ್ದು 102 ಇಂಟು 108. ಅಲ್ಲಿರ್ಲಕ್ಕೆ ಇದು ಮಾಡಿ ಮೊದಲು, ಇಲ್ಲ ಅಲ್ಲೇ ಇದ್ರೆ ಅಲ್ಲಿದು ಮಾಡಾಯ್ತಾ, ಎಲ್ಲಿದು ಮಾಡಿ ನೋಡ್ರಿ ನಿಂಗೆ ಯಾವ್ದು ಅನ್ಕ್ಲತ್ತದ. The question number 2, 95 into 96. 95 into 96. 95 can be written as 90 plus 5. Then this can be written as 90 plus 6. Correct? Then formula is x plus a into x plus b is equal to x square plus a plus b x a b. What is x? 90 plus 5. 90 plus 6 is equal to
90 square plus 5 plus 6 into 90 plus 5 into 6. This is equal to 9 9s square adilla 9 9s 81. ಒಂದು ಝೀರೋ ಅದ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ ಅದು ಡಬಲ್ ಝೀರೋ ಪ್ಲಸ್ 5 plus 6 11 ಇಂಟು 5 6 is equal to 8100 plus 9 11s plus is equal to 9120. Correct? How many? One money, ಎರಡು money, ಮೂರು money. Very good. Next question. 104 into 96. Look here, 104 into 96. For this, there are number of ways to find the solution, in which I will be going for the easiest way. ಇದೇನು ಫಾರ್ಮುಲಾದಲ್ಲಾಗಿದು ಈ ಫಾರ್ಮುಲಾ ವೇ ಒಳಗೂ ನಾವು ವರ್ಕ್ ಮಾಡ್ಬೋದು. ಇನ್ನೂ ಒಂದು ಫಾರ್ಮುಲಾ ಬರ್ತೈತಿ, ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಇದನ್ನು ಸೊಲ್ಯೂಷನ್ ಮಾಡ್ಬೋದು. ಲುಕ್ ಹಿಯರ್, 104 ಕ್ಯಾನ್ ಬಿ ರಿಟನ್ ಆಸ್ 100 plus 4. 96 can be written as 100 minus 4. 100 plus 4, 100 minus 4. Correct? Okay. Then x plus a into x minus a is equal to x square minus a square. a ಬದಲಿ y ಇರಬೇಕು ನೋಡಿ ಬುಕ್ ಒಳಗೆ, ಹೌದಿಲ್ಪ? x plus y into x minus y. What is the formula? X square minus y square. Correct? Then this can be 100 plus 4 into 100 minus 4 is equal to 100 square minus 4 square. 100 square is 10,000. 4 square is 16. 9,984. This is the easiest way. Understood? वो पहले वाला फॉर्मूला भी लगा सकते हैं, वो थोड़ा लेंदी होता है. ಸರ್ ಇದೇ ಫಾರ್ಮುಲಾ ಮತ್ತು ಹಿಂದಿಂದಕ್ಕೆ ಹಚ್ಬೋದಾಗಿತ್ತಲ್ರಿ, ಅಲ್ಲಿ ಏನಿದ್ದು ನಂಬರ್ಸ್ಗಳು ಡಿಫ್ರೆಂಟ್ ಇದ್ದು ನೋಡು. ಫಸ್ಟ್ ನಂಬರ್ ಏನೈತಿ ಇಲ್ಲಿ, ಫಸ್ಟ್ ಕ್ವಶನ್ ಏನಿತ್ತು 103 107 ಇತ್ತು, ಹೌದಿಲ್ಪ? 103 ಒಳಗಿಂತ 100 ಪ್ಲಸ್ 3 ಇತ್ತು, 100 ಪ್ಲಸ್ 7 ಇತ್ತು. ಇವೆರಡು ಸೇಮ್ ಅವನು ಇಲ್ಲ ಅಂದ್ರೆ ಆಗಲಿ ಫಾರ್ಮುಲಾ ಹಚ್ಚಬೇಕು. ಆಗಲಿ ಫಾರ್ಮುಲಾ ಇತ್ತಲ್ಲ ಅವು ಹಚ್ಬೇಕು. ಒಂದು ವೇಳೆ ಇಲ್ಲಿ ನೋಡಿ ಏನೈತಿ ಪ್ಲಸ್ 4 ಇಲ್ಲಿ ಅದ, ಇಲ್ಲೇನೈತಿ ಸೇಮ್ ನಂಬರ್ ಅದಾವಿಲ್ಲ? ಸೇಮ್ ನಂಬರ್ ಇದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಸೇಮ್ ನಂಬರ್ ಇದ್ದು ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. अंडरस्टूड? लिखो ऐसा ही और एक फॉर्मूला क्वेश्चन डालता हूँ, देखो. ये दोनों करो. ಇದೇ ಫಾರ್ಮುಲಾನೇ ಬರ್ತದೆ ರೀ ಮಲಕ್ರೆ. ನೀವು ಬಿಡಿಸಿರಿ ಮೊದಲು ಗೊತ್ತಾಗ್ಬಿಡ್ತದೆ ನಿಮಗೆ. ಉಮರ್ ಫಾರೂಕ್ ಮಲಕರೆ, third main, factorize the following using appropriate identities. We already know that x plus y whole square is equal to x square plus 2xy plus y square. Then x minus y whole square is equal to x square minus 2xy plus y square. Correct? Then x square minus y square is equal to x plus y into x minus y. These are the basic formulas we have already know about. Correct? Number one formula is x square plus 2xy plus y square. And the third main, we have to use appropriate identities to solve the third main questions. Number one, 9x square plus
6xy plus y square. This is the question. Yes or no? Look here. Is it having same identity? Yes or no? Same identity. Here also some square is there. Here also square is there. Here also square is there. Square is there. Then plus 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 xy xy. Some numbers and some numbers. ಅರ್ಥ ಆಗ್ತದ? ಎಲ್ಲ ಸಿಮಿಲರ್ ಅದ. ಸೊ ವಿ ಹ್ಯಾವ್ ಟು ಯೂಸ್ ಫಸ್ಟ್ ಫಾರ್ಮುಲಾ ಟು ಸಾಲ್ವ್ ದಿಸ್. ಕರೆಕ್ಟ್? ದಿಸ್ ಫಾರ್ಮುಲಾ x plus y the whole square formula to solve this. Look here. This is the question and the formula is x square plus 2xy plus y square is equal to, what is the formula? x plus y whole square. ಹಿಂಗೆ ಬರೆದ್ರೂ ನಡೀತದ, ಹಿಂಗೆ ಬರೆದ್ರೂ ನಡೀತದೆ. ನಾನು ಯಾಕೆ ಹಿಂಗೆ ಬರೆದೆ ಗೊತ್ತಾ? ಸ್ಕ್ವೇರ್ ಕೆಳಗೆ ಸ್ಕ್ವೇರ್, ವೈ ಸ್ಕ್ವೇರ್ ಕೆಳಗೆ ವೈ ಸ್ಕ್ವೇರ್, ಎಕ್ಸ್ ವೈ ಕೆಳಗೆ ಎಕ್ಸ್ ವೈ, ಹಿಂಗೆ ಬರ್ಬೇಕಂತೇಳಿ ಬರ್ದೀನಿ, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ. ಅರ್ಥ ಆಯ್ತಾ? ಓಕೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಪ್ಪ? ವಾಟ್ ಈಸ್ ಎಕ್ಸ್ ಸ್ಕ್ವೇರ್? 9x square. Therefore x square is equal to 9x square. ಕಾಣ್ತದಾ? ಓಕೆ. ದೆನ್ y square is equal to y square. Understood? Then x square is there, square is there. To remove square, what we have to add? We have to take root value. Yes or no? ಇದು ಸ್ಕ್ವೇರ್ ತೆಗಿಬೇಕಂದ್ರೆ ಮುಂದೆ ನಾವು ಕಿಟಕಿ ತೆಗಿಯಪ್ಪ, ಮುಚ್ಚೋದು ಏನೋ ಫಂಕ್ಷನ್ ಮಾಡ್ತಾರೆ ದೊಡ್ಡದು. ಓಕೆ. ಎಕ್ಸ್ ಸ್ಕ್ವೇರ್ ಅದಿಲ್ಲಿ ಏನದಪ್ಪ ಇದು? ಸ್ಕ್ವೇರ್. ಸ್ಕ್ವೇರನ್ನು ತೆಗಿಬೇಕು ಅಂದ್ರೆ ಈ ನಂಬರ್ಗೆ ಏನು ಹಾಕ್ಬೇಕು? ನಾನು ರೂಟ್ ಹಾಕಬೇಕು. ಅರ್ಥ ಆಯ್ತಾ? ಎಕ್ಸ್ ಈಸ್ ಈಕ್ವಲ್ ಟು 9ಗೆ ರೂಟ್ ಹಾಕಿದಾಗ ಏನಾಗ್ತದೆ? ಅದು 9ಗೆ ರೂಟ್ ಹಾಕಿದ್ರೆ ಏನಾಗ್ತದೆ? 3 ಆಗ್ತದೆ. ಕರೆಕ್ಟ್? 9 ರೂಟ್ ತೆಗಿತೀನಿ ನಾನು. ಎಕ್ಸಸೈಸ್ ನಂಬರ್ 4.5 ಕ್ವಶನ್ ನಂಬರ್ 3. ಫಸ್ಟ್ ಕ್ವಶನ್, ವಾಟ್ ಇಸ್ ಫಸ್ಟ್ ಕ್ವಶನ್? plus y square. We have to use suitable identity to simplify this one. इसको simplify करना कहते हैं. कैसा करना? देखो, there are nearly 8 to 9 identities. Yes or no? The first identity is x plus y whole square is equal to x square plus 2xy plus y square. Then what is x square here? 9x. ಪೂರ ಹೇಳಬೇಕಪ್ಪ. ಏನು ಹೇಳಬೇಕು? ಹಿಯರ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 9x square. x square is equal to 9 is nothing but what? 3. 9 ಅಂದ್ರೆ? ಓಕೆ. 9 ಅಂದ್ರೆ 3 square x square. x square is equal to 3x the whole square. ಕರೆಕ್ಟ್? ಇದಕ್ಕೂ ಸ್ಕ್ವೇರ್ ಐತಿ, ಇದಕ್ಕೂ ಸ್ಕ್ವೇರ್ ಐತಿ. ಎರಡು ಮಲ್ಟಿಪ್ಲೈ ಮಾಡಿ ಏನು ಮಾಡ್ಬೋದು? ನೀನು ಸ್ಕ್ವೇರ್ ಮಾಡ್ಬೋದು. ಯಾಕೆ? ಒಂದು ಫಾರ್ಮುಲಾ ಬರ್ತಿತ್ತು, a to the power of m into b to the power of m is equal to a into b whole to the power of m. a to the power of m into b to the power of m is equal to a into b whole to the power of m. Square square cancel. Then x is equal to 3x. Also y square equal to y square. Square square cancel. Y is equal to y. Therefore 9x square plus 6xy plus y square is equal to the formula. What is the formula? X plus y whole square bracket. What is x? 3x. Plus what is y? whole square. Correct? ಇದನ್ನು ಹಿಂಗೂ ಬರಿಬೋದು. ಹೆಂಗಪ್ಪ? 3x plus y into 3x plus y. Correct? 3x plus y into 3x plus y is nothing but what? 3x plus y whole square. These are the factors. Understood? ನೀವು ಇಲ್ಲಿ ತನಕ ಅಷ್ಟೇ ಬರೆದಿರಬೇಕು, ಎಕ್ಸ್ಟ್ರಾ ಇದೊಂದು ಬರಿಬೇಕು ನೀವು. ತಿಳಿತಾ? ಓಕೆ. And the second question, what is the second question? Second question, 4y square minus 4y plus
Okay, 4y square minus 4y plus 1. Second question, 4y square minus 4y plus 1. Then what is the formula here? X minus y whole square is equal to x square minus 2xy plus y square. Then what is x square here? 4y square. X square is equal to 4 can be written as 2 square y square. X square is equal to 2y the whole square. Square square cancel. X is equal to 2y. Also y square is equal to 1. 1 ಅಂದ್ರೇನು? 1 square ಅಂದಂಗ. Square square cancel ಮಾಡಪ್ಪ. Y is equal to 1. Therefore 4y square minus 4y plus 1 is equal to, what is this? Y. X minus y. X ಅಂದ್ರೇನು? 2y minus 1. Okay, 2y minus 1 whole square. This can be written as 2y minus 1 into 2y minus 1. This is the required solution. Third question. What is the third question? X square minus y square divided by 100. X square minus y square divided by 100. Correct? This can be written as x square as it is minus y square. How many is 100? 10. Okay, then 10 square is equal to 100. X square minus y by 10 the whole square. Correct? Then what is the formula? X square minus y square is equal to x plus y into x minus y. This is the formula. Then this is equal to, what is x value? Second. X square is equal to x square is equal to x square. Then x is equal to x. Then y square is equal to y divided by 10 whole square. Square square cancel. Then y is equal to y by 10. Therefore ಬರೆಯಪ್ಪ ಇದೇನದ x square minus y square divided by 100 is equal to, ಏನು ಫಾರ್ಮುಲಾದಾಗ ಏನದ? x plus y, x minus y. x is x, y ಅಂತಂದ್ರೆ y by 10. x plus y by 10, another bracket, x minus y by 10. This is the required solution. Third main completed. Then the fourth main. What is fourth main? Expand each of the following using suitable identities. Using suitable identities. Yes or no? Yes. Then what is the first question there? X square plus 2y plus 4z whole square. X plus 2y plus 4z whole square. Correct? Then what is the identity here? X plus y plus z the whole square. This is the identity. Yes or no? This can be written as is equal to x square plus y square plus z square plus 2xy plus 2yz plus 2zx. Correct? Okay. Then what is x here? X. What is y? What is z? 4z. Then therefore what is this? X plus 2y plus 4z the whole square is equal to, what is x? X square plus what is y? 2y square plus what is that? 4z square plus 2 into what is x? X. What is y? 2y plus 2, what is y? 2y. What is z? 4z plus what is 2? What is z? 4z. What is x? X. Correct? Then this is equal to x square is nothing but what? X square. 2 square is? Y square is? 4 square is? Z square is? Plus 2 2s are? Into xy? 4xy plus 2 2s are? 4 4s are? Y into z? Plus 4 2s are? Z into x? Correct? Okay. This is the required solution.
ಇದರೊಳಗಡೆ ಏನದ ನೆಕ್ಸ್ಟ್ ಕ್ವಶನ್ ಐತಿ, ಸೆಕೆಂಡ್ ಕ್ವಶನ್ ನೋಡೋಣ. ಓಕೆ, ಹೋಲ್ ಸ್ಕ್ವಯರ್ ಕರೆಕ್ಟ್. ಅದು ಬೇಡ, ಒಮ್ಮೆ ಏನು ಮಾಡೋಣ, ಫೋರ್ತ್ ಕ್ವಶನ್ ಮಾಡೋಣ ಅಂತ. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಹೋಮ್ವರ್ಕ್. ಫೋರ್ತ್ ಕ್ವಶನ್ ಮಾಡೋಣಂತ, ಸಿಕ್ಸ್ತ್ ಕ್ವಶನ್ ಮಾಡೋಣಂತ, ಫಿಫ್ತ್ ಕ್ವಶನ್ ಹೋಮ್ವರ್ಕ್. ಓಕೆ, ಫೋರ್ತ್ ಸಿಕ್ಸ್ತ್ ಮಾಡ್ಕೊಡ್ತೇನೆ ಅಂತ ನಿಮಗೆ. ಓಕೆ, ವಾಟ್ ಈಸ್ ಫೋರ್ತ್ ಕ್ವಶನ್? 3a minus 7b minus c whole square. ಕರೆಕ್ಟ್. ದೆನ್ ವಾಟ್ ಈಸ್ ಎಕ್ಸ್? 3a ವಾಟ್ ಈಸ್ ವೈ? minus 7b. What is z? minus. Therefore, then 3a minus 7b minus c whole square is equal to x square. What is x? 3a whole square plus minus 7b whole square plus z minus c whole square plus 2 into what is x? 3a into what is y? minus 7b plus 2 into what is y? What is z? plus 2 into what is z? What is x? 3a. Correct. Okay, next, this is equal to 3 square is 9 into square plus minus ಇದು ಸ್ಕ್ವೇರ್ ಮಾಡಿದ್ರೆ ಆಗ್ತದ ಪ್ಲಸ್ 7 ಸ್ಕ್ವೇರ್ 49 b square minus becomes plus c square plus into minus 2 3s are 6 7s are 42 a into b then plus into minus minus into minus 2 7s are 14 b into c plus into minus 2 into 3 okay c into a. This is the required solution. You may go. Hello, question number 6. What is the question? 1 by 4a minus plus 1 whole square. Correct? Okay. X plus y plus z the whole square. Then what is x here? Sharana Basavaraja, please tell me. 1 by 4a. Then what is y here? minus 1 by 2b. What is z here? 1. Okay, formula. Okay, in which 1 by 4a minus 1 by 2b plus 1 the whole square is equal to, what is this? X square. What is x? 1 by 4a whole square plus what is y? minus 1 by 2b whole square plus what is z? 1 square plus 2 into what is x? 1 by 4a into what is y? minus 1 by 2b then plus 2 into what is y? minus 1 by 2b. What is z? 1 plus 2 into what is z? 1. What is x? 1 by 4a. Understood? Just values ಹೇಳ್ಕೊಂತ ಹೋಗು, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಪ್ಪ, this is equal to 1 square is 4 square a square okay plus minus square plus minus square 1 square divided by 2 square b square 1 square okay then 2 ones are 2 ones are correct. ಒಂದು ನ್ಯೂಮರೇಟರ್ ಒಳಗದ, ಒಂದು ಡಿನಾಮಿನೇಟರ್ ಒಳಗದ, ಗೋವಿಂದ. then plus into minus minus 1 into 1 divided by 4 into 1
correct? 2 ones are 2 ones are 4 into 1 4, then A into B AB. Understood? Inam nodu 2 cancel, plus into minus minus, 1 ones are 1, 4 ones are A into B, then 2 ones are cancel, plus into minus minus, 1 into B 1B ಅಂದ್ರೇನು ಬಿನೇ, then B into 1 B. Next 2 ones are 2 twos are, plus 1 ones are divided by 2. This is equal to 1 into A square correct, divided by 16, plus 1 into B square divided by okay, plus 1 into AB divided by minus, plus 1 into A divided by 2. This is the required solution. Work. This is the fifth main, factorize. What is the question? ದನ ಕೈಯವ್ರೆ, ವೆರಿ ಗುಡ್. ಓಕೆ, ಹಾಂ ಕರೆಕ್ಟ್ ಅದ ಇದು? ಎಸ್ ಆರ್ ನೋ? ಓಕೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಆಸ್ ಎಕ್ಸ್ ಸ್ಕ್ವೇರ್. ಹಾಂ 12xy ಕರೆಕ್ಟಾ? ನೋಡಿ ಈಗ ನೋಡಪ್ಪ ರಾಚನ್ ಕೂಡ ರೈಟ್ ಆಯ್ತಾ? ಓಕೆ, ಲೆಟ್ ಅಸ್ ಕನ್ಸಿಡರ್ ಇಟ್ ಆಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ y square plus z square plus 2xy plus 2yz plus 2zx is equal to formula x plus y plus z the whole square. This is the formula, sir. No? Correct? Look here, ಭಾಳ ಡೇಂಜರಸ್ ಐತಿದ್ದು ಲೆಕ್ಕ. ಈಗ ಹೇಳ್ತೀನಿ, ಅರ್ಥ ಆಗಿಲ್ಲ ನನಗೆ ಗೊತ್ತಿಲ್ಲ ನೋಡು. ಓಕೆ, ಎಕ್ಸ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್? x square is equal to 4x square. Here x square is equal to 4x square. Then x square is equal to 4 can be written as 2 square x square. X square is equal to 2x the whole square. Okay, square cancel. X equal to yes. We got x value. Then y square is equal to 9y square. Y square is equal to 3 square y square. Y square is equal to y square. Y is equal to 3y. Y equal to ಏನಪ್ಪ? 3y. Then z square is equal to 16z square. Okay, z square is equal to what is 16? 4 square z square. Z square is equal to 4z the whole square. Square z is equal to 4z. Okay, but look here, xy it is plus is there, yz minus is there, zx minus. ಅಂದರೆ ಯಾವುದೇ ಒಂದು ಮೈನಸ್ ಇರಬೇಕು ಇದ್ರೊಳಗೆ. ಐದರ್ ಎಕ್ಸ್ ಮೈನಸ್ ಇರಬೇಕು, ಆರ್ ವೈ ಮೈನಸ್ ಇರಬೇಕು, ಆರ್ ಝೆಡ್ ಮೈನಸ್ ಇರಬೇಕು. ಯಾವ್ದು ಮೈನಸ್? ಹೆಂಗೆ ಥಿಂಕ್ ಮಾಡ್ತೀಯಾ? ಯಾವುದು ಮೈನಸ್ ಆಗ್ತದೆ? ಝೆಡ್ ಮೈನಸ್ ಮಾಡೋಣ. ನೋಡ, ಎಕ್ಸ್ ವೈ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಿನಗೆ? ಪ್ಲಸ್ ಸಿಕ್ಕದ. ಅಂದರೆ ಎಕ್ಸ್ ಐದರ ಏನಿರಬೇಕು? ಒಂದು ಎರಡು ಪ್ಲಸ್ ಇರಬೇಕು ಎಕ್ಸ್ ವೈ, ಹೌದಾ ಇಲ್ಲ? ಎಕ್ಸ್ ವೈ ಎರಡು ಪ್ಲಸ್ ಇದ್ರೆ ಏನು ಬರ್ತೈತಿ? ಪ್ಲಸ್ ಬರ್ತೈತಿ. ಎರಡು ಮೈನಸ್ ಇದ್ರೆ ಪ್ಲಸ್ ಬರ್ತೈತಿ. ಅಂದ್ರೆ ಬೋತ್ ಎಕ್ಸ್ ಆ್ಯಂಡ್ ವೈ ಮಸ್ಟ್ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಎರಡು ಪ್ಲಸ್ ಇರ್ಬೋದು, ಇಲ್ಲ ಎರಡು ಮೈನಸ್ ಇರ್ಬೋದು. ದೆನ್ ವೈ ಝೆಡ್ ಅದಿಲ್ಲಿ, ವೈ ಝೆಡ್ ಇದ್ದಾಗ ಐದರ್ ವೈ ಮೈನಸ್ ಇರ್ಬೋದು ಆರ್ ಝೆಡ್ ಮೈನಸ್ ಇರ್ಬೋದು. ಕರೆಕ್ಟ್? ಐದರ್ ವೈ ಮೈನಸ್ ಆರ್ ಝೆಡ್ ಮೈನಸ್. ಎರಡು ಮೈನಸ್ ಇರೋಂಗಿಲ್ಲ ಇಲ್ಲಿ. ಎಲ್ಲಿ? ಇಲ್ಲಿ.
ಎರಡು ಮೈನಸ್ ಇದ್ರೆ ಏನಾಗ್ತದೆ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗಿಬಿಡ್ತೈತಿ ಪ್ಲಸ್ ಅದನ್ನ ಇಲ್ಲಿ ಹಂಗಿದ್ರೆ ಇವೆರಡು ಏನು ತೊಗೊಬಾರ್ದು ಮೈನಸ್ ತೊಗೋಬೇಕು ವಾಯರ್ ಮೈನಸ್ ತೊಗೋಬೇಕು ಇಲ್ಲ ಝಡ್ಡರೇ ಮೈನಸ್ ತಿಳಿತಾ ಓಕೆ ಇಲ್ಲಿ ನೋಡಿರಿ ಝಡ್ ಎಕ್ಸ್ ಐತಿ ಇಲ್ಲಿ ಏನದ ಝಡ್ ಎಕ್ಸ್ ಇದ್ದಾಗ ಝಡ್ಡರೇ ಮೈನಸ್ ಇರಬೇಕು ಇಲ್ಲ ಎಕ್ಸರೇ ಮೈನಸ್ ಇರಬೇಕು ಹೌದಾ ಝಡ್ಡರೇ ಮೈನಸ್ ಇರಬೇಕಿಲ್ಲ ಎಕ್ಸರ ಮೈನಸ್ ಇರಬೇಕು ಅಂದ್ರೆ ಈಗ ಯಾವ್ದು ಕಾಮನ್ ಕಾಣುತ್ತೆ ನಿನ್ಗೆ ಇಲ್ಲಿ ಝಡ್ ಮೈನಸ್ ಕಾಣತೈತಿ ಇಲ್ಲಿ ಝಡ್ ಮೈನಸ್ ಕಾಣತೈತಿ ಕರೆಕ್ಟ್ ಅಂದ್ರೆ ಈಗ ನಾನು ಝಡ್ ಮೈನಸ್ ತೊಗೊಂಡಿತಿಕೋ ವಾಯ್ ಜೊತೆ ಮಲ್ಟಿಪ್ಲೈಡ್ ಮಾಡಿದಾಗ ಏನಾಗ್ತದೆ ಅದು ಮೈನಸ್ ಆಗ್ತದೆ ಝಡ್ ಮೈನಸ್ ತೊಗೊಂಡಿತಿಕೋ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗ್ತದೆ ಅದು ಮೈನಸ್ ಅಂದ್ರೆ ಇಲ್ಲಿ ಝಡ್ ಮೈನಸ್ ಎಕ್ಸ್ ಆ್ಯಂಡ್ ವೈ ಏನಾಗ್ತದ ಪ್ಲಸ್ ಆಗ್ತದೆ ಎಕ್ಸ್ ಆ್ಯಂಡ್ ವೈ ಒಳಗೆ ಯಾವುದಾದ್ರು ಒಂದು ಮೈನಸ್ ಇತ್ತು ತಿಳ್ಕೊ ಇದೇನಾಗ್ತಿತ್ತು ಮೈನಸ್ ಆಗ್ತಿತ್ತು ನೀನೇನು ಮಾಡ್ಬೋದು ಐದರ್ ಎಕ್ಸ್ ಆ್ಯಂಡ್ ವೈ ಎರಡೂ ಮೈನಸ್ ತೊಗೋಬೇಕು ಇಲ್ಲ ಆರ್ ಝಡ್ ಒಂದೇ ಮೈನಸ್ ತೊಗೋಬೇಕು ಅರ್ಥ ಆಯ್ತಾ ಅದಕ್ಕೆ ನಾನು ಏನು ಮಾಡೋಣ ಇಲ್ಲಿ ಎಕ್ಸ್ ಅಂತಂದ್ರೆ ಏನಪ್ಪ 2x ಪ್ಲಸ್ 3y ಮೈನಸ್ 4z ಇಸ್ ಈಕ್ವಲ್ ಹೋಲ್ ಸ್ಕ್ವೇರ್ ಅಂತ ಆಗ್ತದೆ ಇದು ಎಕ್ಸ್ ಅಂತಂದರೆ ನಾನು ಪಾಸಿಟಿವ್ ತೊಗೊಂಡೆ ವೈ ಪಾಸಿಟಿವ್ ತೊಗೊಂಡೆ ಝಡ್ ನೆಗೆಟಿವ್ ತೊಗೊಂಡೆ ಯಾಕಂತ ಇಲ್ಲಿ ತನಕ ಹೇಳ್ದಲ್ಲ ನಿನಗೆ ಎರಡೂ ವೈ ಎಕ್ಸ್ ಆ್ಯಂಡ್ ವೈ ಏನಿರಬೇಕು ಪಾಸಿಟಿವ್ ಇರಬೇಕು ಇಲ್ಲ ನೆಗೆಟಿವ್ ಇರಬೇಕು ಇಲ್ಲಿ ಐದರ್ ವೈ ನೆಗೆಟಿವ್ ಇರಬೇಕು ಆರ್ ಝಡ್ ನೆಗೆಟಿವ್ ಇರಬೇಕು ಇಲ್ಲೇನಪ್ಪ ಐದರ್ ಎಕ್ಸ್ ನೆಗೆಟಿವ್ ಇರಬೇಕು ಆರ್ ಝಡ್ ನೆಗೆಟಿವ್ ಯಾಕೆ ಎಕ್ಸ್ ಝಡ್ ಅದಿಲ್ಲಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನು ಬಂದೈತಿ ನೆಗೆಟಿವ್ ಬಂದದ್ದು ಎರಡು ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವ್ ಬಂತಂದ್ರೆ ಎರಡನೇ ಒಂದು ಏನಿರ್ತದ ನೆಗೆಟಿವ್ ಇರ್ತದ ಎರಡನೇ ಒಂದು ನೆಗೆಟಿವ್ ಇರ್ತದ ಇಲ್ಲಿ ಝಡ್ ನೆಗೆಟಿವ್ ಇರ್ಬೋದು ಇಲ್ಲಿ ಝಡ್ ನೆಗೆಟಿವ್ ಅದಕ್ಕೆ ನಾನು ಏನು ತೊಗೊಳ್ತೀನಿ ಝಡ್ ನೆಗೆಟಿವ್ ತೊಗೊತೀನಿ ತೊಗೊಂಡಿನ ಝಡ್ ನೆಗೆಟಿವ್ 4z ಇದೇನು ಮಾಡ್ತೀನಿ ಮೈನಸ್ 4z ಇದನ್ನು ಹಿಂಗೂ ಬರಿಬೋದು ಆನ್ಸರ ಇಲ್ಲಾಂದ್ರೆ ಹಿಂಗೂ ಬರಿಬೋದು ಮೈನಸ್ 2x ಮೈನಸ್ 3y ಪ್ಲಸ್ 4z ದಿ ಹೋಲ್ ಸ್ಕ್ವಯರ್ ಏನು ಮಾಡಿದೆ ನಾನು ಇಲ್ಲಿ ಐದರ್ ಎಕ್ಸ್ ಆ್ಯಂಡ್ ವೈ ಎರಡೂ ಏನು ತೊಗೊಂಡೆ ನಾನು ನೆಗೆಟಿವ್ ತೊಂದೆ ಎಕ್ಸ್ ಆ್ಯಂಡ್ ವೈ ಎರಡು ನೆಗೆಟಿವ್ ತೊಂದರೆ ಝಡ್ ಏನು ಮಾಡಬೇಕು ಪಾಸಿಟಿವ್ ತೊಗೋಬೇಕು ಎಕ್ಸ್ ಆ್ಯಂಡ್ ವೈ ಎರಡು ನೆಗೆಟಿವ್ ತೊಂದರೆ ಝಡ್ ಏನು ಮಾಡಬೇಕು ಪಾಸಿಟಿವ್ ತೊಗೋಬೇಕು ನೋಡಿ ಆನ್ಸರ್ ಇದುವರೆ ಇರ್ತೈತಿ ಇಲ್ಲ ಇದುವರೆ ಇರ್ತೈತಿ ನನಗೆ ತಕ್ಕಂತೆ ಮೇಲಿಂದ ಆನ್ಸರ್ ಇರ್ತೈತಿ ಹೌದಿಲ್ಪ ಇದು ಆನ್ಸರ್ ಐತಿ ಅರ್ಥ ಆಗ್ತದೆ ನಿಮ್ಗೆ ಫಸ್ಟ್ ನಂಬರ್ ಪ್ಲಸ್ ಬಂದದಂದ್ರೆ ಎಕ್ಸ್ ಆ್ಯಂಡ್ ವೈ ಏನಿರ್ತಾವ ಪ್ಲಸ್ ಇರ್ತಾವ ತಿಳಿತಾ ಇಲ್ಲ ಅಂತಂದ್ರೆ ಎಕ್ಸ್ ಆ್ಯಂಡ್ ವೈ ಏನಿರ್ತಾವ ಮೈನಸ್ ಇರ್ತಾವ ಇಲ್ಲ ಅಂತ ಎಕ್ಸ್ ಆ್ಯಂಡ್ ವೈ ಏನು ತೊಗೊಳ ಇಲ್ಲಿ ಪ್ಲಸ್ ತೊಗೊಳ್ಳೋಣ ತೊಗೊಂಡಿವ ಎಕ್ಸ್ ಆ್ಯಂಡ್ ವೈ ಪ್ಲಸ್ ಓಕೆ ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ದಿಸ್ ಈಸ್ ಈಕ್ವಲ್ ಟು ಇವೆಲ್ಲ ಲೈನ್ ಬರಬೇಕಾ ಅಗೇನ್ ಯು ಹ್ಯಾವ್ ಟು ರೈಟ್ ದಿಸ್ ಕಂಪ್ಲೀಟ್ ಲೈನ್ ಈಸ್ ಈಕ್ವಲ್ ಟು ಅಂತ ಬರೆದು ಇದು ಬರಬೇಕು ಬರ್ತ್ ಮೇನ್ ಸೆಕೆಂಡ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ವಾಟ್ ಇಸ್ ದ ಕ್ವಶನ್ 2x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 8z ಸ್ಕ್ವೇರ್ ಮೈನಸ್ 2 ರೂಟ್ ಎಕ್ಸ್ ವೈ ಪ್ಲಸ್ 4 ರೂಟ್ 2 yz minus 8xz correct then this is x square this is y square this is z square then plus 2xy plus 2yz plus 2zx zx correct here x square is equal to 2x square x square is equal to 2x square correct x square is equal to ಯಾವ ನಂಬರನ್ನು ಅದೇ ನಂಬರ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ತೈತಿ which number is multiplied by which number to get 2 which number must be same okay you have to multiply a number twice to get 2 what is that number root 2 into root 2 root 2 into root 2 root 4 root 2 into root 2 root 4 ಆತು root 2 into root 2 root 4 ವ್ಯಾಲ್ಯೂ ಕರೆಕ್ಟಾ ಅಂದ್ರೆ ನಾವೀಗ 2 ಬರ್ಬೇಕಂತಂದ್ರೆ ಏನು ಮಾಡಬೇಕು ರೂಟ್ 2 ಇಂಟು ರೂಟ್ 2 ಇಂಟು ರೂಟ್ 2 ಅಂದ್ರೆ ರೂಟ್ 4 ಬಂತು ರೂಟ್ 4 ವ್ಯಾಲ್ಯೂ ಏನಾಯ್ತದ 2 ಆಗ್ಬಿಡ್ತದ 2 ಬದಲಿ ನಾ ಹೆಂಗೆ ಬರಿಬೋದು ರೂಟ್ 2 ಇಂಟು ರೂಟ್ 2 ಬರಿಬೋದಾ ರೂಟ್ 2 ಇಂಟು ರೂಟ್ 2 ರೂಟ್ 4 ವ್ಯಾಲ್ಯೂ 2 ಕ್ಯಾನ್ ಬಿ ರಿಟನ್ ಆಸ್ ರೂಟ್ 2 ಇಂಟು ರೂಟ್ 2 ಎಕ್ಸ್ ಸ್ಕ್ವಯರ್
एक्स स्क्वायर इज इक्वल टू रूट टू कितने टाइम है वो 2 टाइम है रूट टू मतलब रूट टू ಏನು ಮಾಡಲ ನಾನು ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಕರೆಕ್ಟ್ ದೆನ್ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ರೂಟ್ ಟು ಎಕ್ಸ್ ದಿ ಹೋಲ್ ಸ್ಕ್ವಯರ್ ನೆಕ್ಸ್ಟ್ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಎಕ್ಸ್ ಈಕ್ವಲ್ ಟು ರೂಟ್ ಟು ಎಕ್ಸ್ ಅರ್ಥ ಆಯ್ತಾ ಓಕೆ ನೋಡು ಏನು ಮಾಡಿದ್ವಿ ನಾವು ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 2x ಸ್ಕ್ವಯರ್ 2 ಅಂದ್ರೇನು ರೂಟ್ ಟು ಇಂಟು ರೂಟ್ ಟು ಎಷ್ಟು ಟೈಮ್ ಐತಿ 2 ಟೈಮ್ ಐತಿ ಅದಕ್ಕೆ ಸ್ಕ್ವಯರ್ ಇದನ್ನು ಸ್ಕ್ವಯರ್ ಅಂದ್ರೆ ಮಲ್ಟಿಪ್ಲೈ ಮಾಡಿ ಹೋಲ್ ಸ್ಕ್ವಯರ್ ಕ್ಯಾನ್ಸಲ್ ಎಕ್ಸ್ ಈಕ್ವಲ್ ಟು 2 ರೂಟ್ ಟು ಎಕ್ಸ್ ಅಂತ ಬಂದು ನೆಕ್ಸ್ಟ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ವೈ ಇಸ್ ಈಕ್ವಲ್ ಟು ವೈ ದೆನ್ ಝಡ್ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ಝಡ್ ಸ್ಕ್ವಯರ್ ಕರೆಕ್ಟ್ ದೆನ್ ಝಡ್ ಸ್ಕ್ವಯರ್ ಇಸ್ ಈಕ್ವಲ್ ಟು 8 ಬರಬೇಕಂತ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಪ್ಪ ರೂಟ್ 8 ಇಂಟು ರೂಟ್ 8 ಝಡ್ ಸ್ಕ್ವಯರ್ ದೆನ್ ಝಡ್ ಸ್ಕ್ವಯರ್ ಇಸ್ ಈಕ್ವಲ್ ಟು ರೂಟ್ 8 ದಿ ಸ್ಕ್ವಯರ್ ಝಡ್ ಸ್ಕ್ವಯರ್ ಇಸ್ ಈಕ್ವಲ್ ಟು ರೂಟ್ 8 ಝಡ್ ಹೋಲ್ ಸ್ಕ್ವಯರ್ ಕ್ಯಾನ್ಸಲ್ ಝಡ್ ಇಸ್ ಈಕ್ವಲ್ ಟು रूट 8 z करेक्ट देन रूट 8 को ऐसा भी लिख सकते हैं हमें कैसा देखो z इज इक्वल टू रूट 4 इंटू 2 ओके z इज इक्वल टू रूट 4 का वैल्यू क्या ये किच बोल 2 रूट के अंदर क्या बचे अभी z अंदर रूट 8 अನ್ನು ಹೆಂಗೆ ಬರಿಬೋದಪ್ಪ 2 रूट 2 z ಅಂತ ಬರಿಬೋದು रूट 8 कैन रिटन एज 2 रूट 2 z रूट 8 को कैसे लिख सकते हैं हमें 2 रूट 2 अंदर ಒಂದೇ रूट 8 अंद्रू ಒಂದೇ ತಿಳಿತಾ ಓಕೆ ಇಷ್ಟು ಬರ್ಕೋರಿ ಕೆಳಗೆ ಜಾಗಿಲ್ಲ ಆಮೇಲೆ ನಾನು ಬರೆಸ್ತೇನೆ ಮುಂದಿನ ಲುಕ್ ಹಿಯರ್ z ಸ್ಕ್ವೇರ್ x ಸ್ಕ್ವೇರ್ y ಸ್ಕ್ವೇರ್ z ಸ್ಕ್ವೇರ್ ಎಕ್ಸ್ ವೈ ಏನೈತೆ ನೋಡಿ ಇಲ್ಲಿ ಎಕ್ಸ್ ವೈ ಏನದ ನೆಗೆಟಿವ್ ಅದ ಎಕ್ಸ್ ವೈ ನೆಗೆಟಿವ್ ಅಂದಾಗ ಐದರ್ ಎಕ್ಸ್ ನೆಗೆಟಿವ್ ಇರಬೇಕು ಆರ್ ವೈ ನೆಗೆಟಿವ್ ಇರಬೇಕು ಎಕ್ಸ್ ನೆಗೆಟಿವ್ ಇರಬೇಕು ಆರ್ ವೈ ಎಕ್ಸ್ ನೆಗೆಟಿವ್ ತೊಗೊಳಮ್ಮ ವೈ ನೆಗೆಟಿವ್ ತೊಗೊಳಮ್ಮ ಎಕ್ಸ್ ತೊಗೊಳಮ್ಮ ಓಕೆ ಎಕ್ಸ್ ತೊಗೊಳಮ್ಮಂತಂದ್ರೆ ಎಕ್ಸ್ ತೊಗೊಳಮ್ಮಂತ ವೈ ತೊಗೊಳಮ್ಮಂದ್ರೆ ವೈ ತೊಗೊಳಮ್ಮ ಎಕ್ಸ್ ನೆಗೆಟಿವ್ ತೊಗೊಂಡಿವಿ ಈಗ ಎಕ್ಸ್ ನೆಗೆಟಿವ್ ತೊಗೊಂಡಿವಿ ಅಂತಂದ್ರೆ ಇಲ್ಲಿ ನೋಡಿಲಿ ಝಡ್ ಜೊತೆಗೆ ಎಕ್ಸ್ ನೆಗೆಟಿವ್ ಮಲ್ಟಿಪ್ಲೈ ಮಾಡ್ತೀನಿ ನಾನು ನೆಗೆಟಿವ್ನು ಬಂದ್ಬಿಡ್ತದೆ ಆನ್ಸರ್ ಅಂದರೆ ಝಡ್ ಏನಿರಬೇಕು ಝಡ್ ಪಾಸಿಟಿವ್ ಇರಬೇಕು ಏನಿರಬೇಕು ಝಡ್ ಪಾಸಿಟಿವ್ ಆಯಿತಾ ನೆಕ್ಸ್ಟ್ ಝಡ್ ಪಾಸಿಟಿವ್ ಅಂತಂದಾಗ ಇಲ್ಲಿ ಪಾಸಿಟಿವ್ ಬಂದ ಆನ್ಸರ್ ಝಡ್ ಪಾಸಿಟಿವ್ ಅಂದಾಗ ಪಾಸಿಟಿವ್ ಬಂದ ಆನ್ಸರ್ ವಾಯ್ ಏನಿರಬೇಕು ಅದನ್ನು ಪಾಸಿಟಿವ್ ಇರಬೇಕು ವಾಯ್ ಏನಿರಬೇಕಪ್ಪ ಪಾಸಿಟಿವ್ ವಾಯ್ ಪಾಸಿಟಿವ್ ಝಡ್ ಪಾಸಿಟಿವ್ ಎಕ್ಸ್ ನೆಗೆಟಿವ್ ಓಕೆ ತಗೋ ಫಸ್ಟ್ ಏನು ಬರೀಪ ಎಕ್ಸ್ ನೆಗೆಟಿವ್ ಅಂತಂದ್ರೆ ಎಕ್ಸ್ ಅಂದ್ರೆ ಅದ ಮೈನಸ್ ರೂಟ್ ಟು ಎಕ್ಸ್ ಝಡ್ ಇದು ಆಮೇಲೆ ಎಕ್ಸ್ ಏನದ ವಾಯ್ನೇ ಐತೆ ಪ್ಲಸ್ ಝಡ್ ಏನೈತಪ್ಪ 2 ರೂಟ್ 2 ಝಡ್ ಹೋಲ್ ಸ್ಕ್ವಯರ್ ಇದೊಂದು ಆನ್ಸರ್ ಆಗ್ತದ ಇನ್ನೊಂದು ಆನ್ಸರ್ ಬರ್ತೈತೆ ನೋಡಿ ಇನ್ನೊಂದು ಆನ್ಸರ್ ನೋಡಿಲಿ ನಾವೇನು ಮಾಡಿದ್ವಿ ಇಲ್ಲಿ ಐದರ್ ಎಕ್ಸ್ ನೆಗೆಟಿವ್ ಆರ್ ವೈ ನೆಗೆಟಿವ್ ಅಂದಾಗ ಏನು ತೊಗೊಂಡ್ವಿ ಏನು ನೆಗೆಟಿವ್ ತೊಗೊಂಡ್ರಿ ಎಕ್ಸ್ ನೆಗೆಟಿವ್ ತೊಗೊಂಡ್ರಿಲ್ಲ ಈ ಸಲ ಏನು ತೊಗೊಳ್ಳೋಣ ವಾಯ್ ತೊಗೊಂಡಾಗ ಏನಾಗ್ತದೆ ಅಂದ್ರೆ ರೂಟ್ ಟು ಎಕ್ಸ್ ಮೈನಸ್ ವಾಯ್ ನೆಕ್ಸ್ಟ್ ಏನಾಗ್ತದೆ ಇದು ಪ್ಲಸ್ ಅಲ್ಲ ಮೈನಸ್ 2 ಝಡ್ ಹೋಲ್ ಸ್ಕ್ವೇರ್ ನೋಡಿ ಯಾವುದು ಆನ್ಸರ್ माइनस आता ಇಲ್ಲ ಇದು ಮೈನಸ್ ಇದು ಕರೆಕ್ಟ್ ಐತೆ क्या बाबा ये आंसर है एचने आंसर ಇದೆ ಅದಂತ ಇದೆ ಬರ್ಕೊಡಿ ಏನು ರೂಟ್ ಇಲ್ಲ ಎಲ್ಲಿ ಇದ್ರಲ್ಲಿ ರೂಟ್ ಇಲ್ಲ ಏನು ಇಲ್ಲಿ ರೂಟ್ ಇಲ್ಲ ಎಲ್ಲಿ ರೂಟ್ ಇಲ್ಲ ಯಾವ ಉಪರ ಹೋಲ್ ಸ್ಕ್ವೇರ್ ಇದು ಇಲ್ಲ ಇದು 2 ಟೈಮ್ ಬರಿಬೇಕಿದು ಇದನ್ನೇ ಇನ್ನೊಂದು ಟೈಮ್ ಬರ್ಬಿಟ್ರೆ ಮುಗಿದಾಯಿತು ಅಲ್ಲಿ ಅವ್ರು ಫ್ಯಾಕ್ಟ್ರಿ ಕೇಳಿದಾರ ಇನ್ನು ಆಗಲೂ ಹಂಗೆ ಬರೀರಿ ಏಯ್ ಆಗಲೇ ಲೆಕ್ಕ ಮಾಡಿದ್ರಲ್ಪ ಅದನ್ನು ಹಂಗೆ ಮಾಡಿ 2 ಟೈಮ್ಸ್ ಬರೀರಿ ಮುಗಿತು 2 ಟೈಮ್ಸ್ ಬರೀರಿ ರೈಟ್ ದ ಫಾಲೋಯಿಂಗ್ ಇನ್ ಕ್ಯೂಬ್ಸ್ expanded form okay x plus y whole cube is equal to formula ಹೇಳಪ್ಪ x cube plus y cube plus 3xy in bracket x plus y then x plus y the whole cube sorry x minus y the whole cube formula ಹೇಳಪ್ಪ
x cube y cube minus 3xy bracket x minus y. करेक्ट. ये दोनों फार्मूला हैं. क्या है? फार्मूला है ये दोनों. क्या करना? बाहेट करना, कंठपाठ करना, कंठस्थ कीजिए. क्या कीजिए? कंठस्थ कीजिए. ओके. हाँ, फर्स्ट क्वेश्चन, सिक्स्थ मेन फर्स्ट क्वेश्चन. फर्स्ट क्वेश्चन ಕರೆಕ್ಟ್. ದಿಸ್ ಈಸ್ ಈಕ್ವಲ್ ಟು ಪ್ಲಸ್ ಅಂದರೆ ಮೇಲಿನ ಫಾರ್ಮುಲಾನಾ? ಓಕೆ. ಹಾಂ, ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದಂಗಿದು. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲಾ ಇಲ್ಲಿ ಮೇಲ್ಗಡೆ ಐತಿ. ವಾಟ್ ಈಸ್ ಎಕ್ಸ್ ಹಿಯರ್? ಎಕ್ಸ್ ಈಸ್ ಈಕ್ವಲ್ ಟು 2x. ವಾಟ್ ಈಸ್ ವೈ ಹಿಯರ್? 1. ಎಕ್ಸ್ ಅಂದರೆ 2x, ವೈ ಅಂತಂದ್ರೆ 1. ಎಕ್ಸ್ ಅಂದ್ರೆ ಏನಾಗ್ಲಿ? 2x ಮುಂದೆ ಏನದು ಮ್ಯಾಗ ಕ್ಯೂಬ್ ಮೈನಸ್ ವೈ ಅಂದ್ರೆ ಏನೈತೆ 1 ಕ್ಯೂಬ್ ಮೈನಸ್ 3 ಎಕ್ಸ್ ಬೋಲೈತೆ ಕ್ಯಾ ಹೈ 2x ಇಂಟು ವೈ ಅಂತಂದ್ರೆ ಇನ್ ಬ್ರಾಕೆಟ್ ಎಕ್ಸ್ ಅಂತಂದ್ರೆ ಮೈನಸ್ ವೈ ಅಂದ್ರೆ ಸಿಂಪಲ್ ಅಲ್ಲ. ಹಾಂ, ಇದು ಬರ್ಕೊಳ್ಳೋದೈತಿ ಫಾರ್ಮುಲಾ, ಅದು ಬೆಲೆ ಹಾಕೋದೈತಿ. ಎಕ್ಸ್ ಅಂದ್ರೆ ಬರೆದೈತಿ, ವೈ ಅಂದ್ರೆ ಬರೆದೈತಿ ಫಾರ್ಮುಲಾ. ಮೈನಸ್ ಯಾಕೆ ಹಾಕತ್ತೀವಿ ನಾವು? ಮೈನಸ್ ಯಾಕೆ ಹಾಕತ್ತೀವಿ ನಾವು? ಯಾಕೆ ಹಾಕತ್ತೀವಿ ಮೈನಸ್? ಏನು ಮಾಡ್ತಪ್ಪ? ಪ್ಲಸ್ ಪ್ಲಸ್ ಪ್ಲಸ್. ಅರ್ಥ ಆಯ್ತಾ? ಹಾಂ, ಇದೆಲ್ಲ ಏನಪ್ಪ ಅಂತಂದರೆ ಇಲ್ಲಿ ಯೂಸ್ ಮಾಡಬೇಕು. ಈ ಫಾರ್ಮುಲಾ ಯೂಸ್ ಮಾಡಬೇಕು. ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಕ್ಸ್ ಕ್ಯೂಬಾ 2x ಕ್ಯೂಬ್ ಪ್ಲಸ್ ಪ್ಲಸ್ 1 ಕ್ಯೂಬ್ 1 ಕ್ಯೂಬ್ ವೈ ಪ್ಲಸ್ 3 x is 2x, y is 1, bracket x is 2x plus plus y 1. next this is equal to 2 cube ಅಂತಂದ್ರೆ ಏನು ಗೊತ್ತಾ? 2 into 2 into 2 2 2 4 2 8 x cube plus 1 cube 3 2 6 1 okay into x. okay, 6 1 6 into x. then bracket ಏನದು ಪೈನ 2x plus 1. ಅರ್ಥ ಆಯ್ತಾ? ಓಕೆ. ಏನು ಮಾಡಿದ್ವಿ? 2 ಕ್ಯೂಬ್ ಇಸ್ 8, x ಕ್ಯೂಬ್ ಪ್ಲಸ್ ಪ್ಲಸ್ 1 ಕ್ಯೂಬ್ 1 ಪ್ಲಸ್ ಪ್ಲಸ್ 2 3 6 ಇಂಟು x bracket 2x plus 1. okay, this is equal to 8x cube plus 1 6 into 2 12 x into x plus 6x into 1 8x cube as it is plus plus 1 as it is 6 2 x into x plus as it is 6x into 1. this is the answer. ಅರ್ಥ ಆಯ್ತಾ? ಬರ್ಕೊಡ್ರಿ. ಹಿಂಗೆ ಇನ್ನೂ ಎಷ್ಟು ಅದಾವ ಮಾಡ್ತೀರಿ ವರ್ಕ್ ಅದ್ರೊಳಗೆ? 3 ಅದಾವ. ಟ್ರೈ ಮಾಡ್ರಪ್ಪ ಚಿನ್ನುಗಳೇ. ಥರ್ಡ್ ಕ್ವಶನ್ ಮಾಡೋಣ. ಸಿಕ್ಸ್ತ್ ಮೇನ್ ಥರ್ಡ್ ಕ್ವಶನ್. ವಾಟ್ ಇಸ್ ಥರ್ಡ್ ಕ್ವಶನ್ ಹಿಯರ್? 3/2 x plus 1 whole cube. correct? what is the formula? x plus y whole cube is equal to x cube plus y cube plus 3xy x plus y. this is the formula. understood? then what is x value here? what is x? x is equal to 3/2 x. then y is equal to 1. okay, therefore put these values. then what happens? 3/2 x plus 1 whole cube is equal to, then x cube, what is x? 3/2 x whole cube plus what is y cube? 1 cube plus 3 into what is x? 3/2 x. what is y? 1 in bracket. what is x? 3/2 x plus what is y? 1. this is equal to 3 cube means 3 into 3 into 3 3 3 9 3 then 2 2 4 2 8. then x cube plus 1 cube is 3 3 9 into x
9x divided by 2. Understood? 3 3s are 9 into x 9x. 9x into 1 9x. Then divided by 2 bracket 3 by 2 x plus 1. This is equal to 27 divided by 8 x cube plus 1 plus 9 3s are x into x 2 2s are 4 plus is there plus then 9x into 1 divided by 2. This is the required answer. Understood? This is third question. Then look into the fourth question. Question is x minus 2 by 3y whole cube. Correct? Then the formula is x minus y whole cube is equal to x cube minus y cube minus 3xy in bracket x minus y. Then what is x here? X only. What is y here? 2 by 3 y. Then x minus 2 by 3 y whole cube is equal to x cube means x cube minus y cube means whole cube minus 3 in bracket. What is x? What is y? In bracket. What is x? Minus what is y? 2 by 3 y. Minus ಆದಲ್ಲಿ ಆಲ್ರೆಡಿ ಫಾರ್ಮುಲಾ ಆದಿಲ್ಲ ಇಲ್ಲಿ ಮೈನಸ್ ಮತ್ತೈತಿ ಮತ್ತೇನು y ಅಂದ್ರೇನೈತಿ ಕಾಕ. Okay, this is equal to x cube minus 2 cube is nothing but what? 2 into 2 into 2. 2 2s are 4, 4 2s are 8. Then 3 3s are 9 3s are y cube minus. Look here, this 3 cancel. X into 2 into y. X into y. xy into 2. Okay, bracket. Then x minus bracket 2 by 3 y. This is equal to x cube minus 8 by 27 y cube minus 2 as it is. X into x square. Y as it is. Correct? Minus into minus. 2 2s are 4. X as it is. Y into y. Y square divided by 3. This is the required solution. Question. Evaluate the following using suitable identities. First question क्या है साहिल? Square अदा. Okay. 99 whole cube. 99 can be written as 100 minus 1 whole cube. Sir 90 plus 9 ನು ಬರಿಬೋದಲ್ರಿ? 90 plus 9 ನು ಬರಿಬೋದು. ಬಟ್ 9 ಕ್ಯೂಬ್ ನು ಮಾಡಬೇಕಾಗ್ತದ, 90 ಕ್ಯೂಬ್ ನು ಮಾಡಬೇಕಾಗ್ತದ. ಹೌದಿಲ್ಲ? What is the formula? X minus y whole cube is equal to x cube minus y cube minus 3xy in bracket x minus y. Correct? Then what is x here? 100. Then what is y here? Minus formula ತಂದೈತೆ ಮಗನ. ಇಲ್ಲಿ ಮೈನಸ್ ಅದೆಲ್ಲ ಕ್ಯಾನ್ಸಲ್ ಆಗಿ ಏನು ಹೋಯ್ತು? y equal to 1 ಆಗ್ತದ. ಮೈನಸ್ 1 ಯಾಕೆ ಆಗ್ತದೆ? ಇಲ್ಲಿ ಮೈನಸ್ ಅದ, ಇಲ್ಲಿ ಮೈನಸ್ ಅದ, ಹೋಯ್ತದ. y is equal to 1. Then look here, 100 minus 1 whole cube is equal to what is x? 100 cube minus what is 1? 3 in bracket. What is x? 100. What is y? 1. What is x? 100. What is y? 1. Correct? Look here, 100 ಸ್ಕ್ವೇರ್ ಇತ್ತಂದ್ರೆ ಡಬಲ್ ಝೀರೋ ಇದ್ದರೆ 4 ಆಗ್ತೈತೆ. ಕ್ಯೂಬ್ ಇದ್ರೆ 6 zeros ಆಗ್ತಾವೆ. ಅಂಡರ್ಸ್ಟುಡ್? ಓಕೆ, 100 ಇದ್ದಿದ್ದು ಕ್ಯೂಬ್ ಇದ್ರೆ ಏನಾಗ್ತದಪ್ಪ? 1 ಮುಂದೆ 6 zeros. ಅಂಡರ್ಸ್ಟುಡ್? ಓಕೆ, 2 2 2 2 3 times 2 2 2 3 times minus 1 cube is 1. 3 into 100 300 into 1 300 in bracket 100 minus 1. This is equal to 10 lakh minus 1 minus 3
into 1, 3 into 1, 2 zeros, 2 zeros. Understood? Look here, 3 ones are 3, double zero as it is, double zero as it is. Minus into minus, plus. 300 ones are 300. This is equal to, look here, 10 lakh, then minus 30,000. ಎಷ್ಟು ಬಂತು? 10 lakh ಒಳಗೆ ಮೈನಸ್ 37, 10 lakh 70,000. ಓಕೆ, 10 lakh ಒಳಗೆ 30,000 ತೆಗೆಯಪ್ಪ, 9,70,000 बचा. करेक्ट? बाद में उसके अंदर 300 ऐड करो, कितना होते? हौदा? माइनस 1 इज इक्वल टू 9,70,299. ಚೆಕ್ ದ ಆನ್ಸರ್. ಅರ್ಥ ಆಯ್ತಾ? ಏನಮ್ಮ? ಇಲ್ಲ, ಅರ್ಥ ಆಗಿಲ್ಲ. ರೈಟ್. Second one completed? Third one is the homework for you. Okay? Third one भी complete करें? Okay. Next, moving on to the next 8th bit. Right on. Factorize each of the following. Factorize each of the following. Right on. First question. What is first question? 8a cube. Question number 1, 8th main, important question. 8a cube plus b cube plus 12a square b plus 6ab square. Correct? Okay. This is in the formula x plus y whole cube is equal to x cube plus y cube plus 3x square y plus 3xy square. ಇದು ಫಾರ್ಮುಲಾದಲ್ಲಿ ಚೆಕ್ ಮಾಡು, ಅಲ್ಲೇ ಐತೆ ನೋಡಿ, ಪೇಜ್ ನಂಬರ್ 78. पेज नंबर 78. x प्लस वाई होल क्यूब है ना, उसके नीचे इन्होंने नहीं लिखे, देखो बोलते कहाँ पे कर को इले तुंडिगा. पेज नंबर 77, पेज नंबर 77 लास्ट लाइन किंत मैगिन लाइन, लास्ट लाइन किंत मैगिन लाइन ಐತಾ x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ y ಪ್ಲಸ್ 3xy ಸ್ಕ್ವೇರ್ ಪ್ಲಸ್ y ಕ್ಯೂಬ್. ಇಲ್ಲಿ y ಕ್ಯೂಬ್ ಬರ್ಕೊಂಡು ಅಷ್ಟೇ. हाँ, ಇದನ್ನು ಫಾರ್ಮುಲಾನೇ, ये भी एक फार्मूला है. क्या है फार्मूला? x क्यूब प्लस y क्यूब प्लस 3x स्क्वायर y प्लस 3xy स्क्वायर. व्हाट इज x क्यूब हियर? x क्यूब इज इक्वल टू 8a क्यूब. करेक्ट? देन x क्यूब इज इक्वल टू which number on multiplying itself by 3 times you will get 8? 2 into 2 into 2. 8 ಬದಲು ಏನು ಬರಲಿಲ್ಲ ನಾನು? 2 ಕ್ಯೂಬ್. 2 ಕ್ಯೂಬ್ ಬರಲಿಲ್ಲ? 2 ಕ್ಯೂಬ್ a ಕ್ಯೂಬ್. x ಕ್ಯೂಬ್ is equal to 2 into a whole cube. Correct? Okay, then cube cube cancel. X equal to 2a. Understood? Look here, x cube is equal to 8a cube. 8 can be written as 2 cube. 2 cube a cube. That is 2a whole cube. Cube cube cancel. X equal to 2a. Then what is y cube? B cube. Cube cube cancel. Y is equal to b. Therefore, what is the question? 8a cube plus b cube plus 12a square b plus 6ab square is equal to, what is the formula? Whole cube. Okay, what is x? 2a plus what is y? b whole cube. This is the answer. Understood? Right down. उन्होंने क्या बोली? फैक्टराइज बोली क्या? ಮತ್ತೇನಂದ್ರೆ ಅವರು ಕ್ವಶನ್ ಏನೈತಿ? ಫ್ಯಾಕ್ಟರೈಸ್ ಅಂತಾರಲ್ಲ 3 ಟೈಮ್ಸ್ ಬರೀದನ್ನ ಏನು ಬರ್ತೀರಪ್ಪ? ದಿಸ್ ಇಸ್ ಈಕ್ವಲ್ ಟು 2a ಪ್ಲಸ್ ಬಿ 2a ಪ್ಲಸ್ ಬಿ 2a ಪ್ಲಸ್ ಬಿ 3 ಟೈಮ್ಸ್ ಅದನ್ನು ಬಿಡಿಸಿ ಬರೆದು ಅದು ಫ್ಯಾಕ್ಟರ್ಸ್ ಅಂತೀವಿ ನಾವು. ತಿಳಿತಾ? ಚೆಕ್ ಮಾಡ್ರಿ ಆನ್ಸರ್. ಇನ್ ದಿಸ್ 8th main, look here, in this 8th main, second one, third one and fourth one,
will be the homeworks. Second, third, fourth homeworks. Fifth ನೋಡೋಣ ಈಗ. Okay, write on the fifth question. Question number 5, 8th main. Question number 5. What is question? 27p cube minus 1 divided by 216 minus 9 by 2 p square plus 1 by 4 p. Okay. What is the formula here? Minus is there. That means x minus y whole cube is equal to x cube minus y cube minus 3x square y plus 3xy square. This is the formula, page number 78. Okay. Then what is x cube here? What is x cube? 27p cube. Look here. X cube is equal to 27 can be written as 3 cube. 27 3 cube. P cube. Then x cube is equal to 3 into p. 3p whole cube. Cube. X equal to 3p. Then what is y cube? 1 divided by 216. Y cube is equal to 1 by 6 into 6 into 6. 6 6 are 36. 36 6 are 216. Y cube is equal to 1 divided by 6 cube. Y cube is equal to 1 by 6 cube. Cube cancel. Y is equal to 1 by 6. Then therefore what is the value? 27p cube minus 1 by 216 minus 9 by 2 p square plus 1 by 4 p is equal to, in bracket, what is this? X minus y whole cube. What is x? 3p minus what is y? 1 by 6 whole cube. This can be written as 3p minus 1 by 6. 3p minus 1 by 6. 3p minus 1 by 6. This is the answer. Let us. Ninth question, very important question. Verify x cube plus y cube is equal to x plus y, another bracket, x square minus xy plus y square. Correct? We have to verify. That means LHS must be equal to RHS. ಅದನ್ನು ನಾವು ಕನ್ವರ್ಟ್ ಮಾಡಬೇಕು. We have to convert that. Okay, for that look here. X into this one, then x into second number, x into third number. Multiply ಮಾಡೋಣ. Okay. X into x square. X cube. Then minus is there? Minus. X into x. X square. X square. बाजू क्या है? Y. Then plus is there? Plus. X into y square. X y square. Understood? Then plus y into x plus y x square. Then plus y into minus xy. Plus into minus. Minus. Xy into y. X y square. Then y into y square. Plus y cube. Correct? Then this is equal to x cube minus x square y plus x square y. Look here. Minus x square y plus x square y. Cancel. Then plus xy square minus xy square. Cancel. X cube plus. Okay, the remaining value will be x cube plus y cube. LHS equal to RHS. Hence verified. Understood? Okay. Same you have to do for the second question. That is homework. 10th question. What is the question? Factorize each of the following. We have to factorize. Look here. Something cube plus something cube. Correct?
समथिंग का क्यूब है और समथिंग का क्यूब है। बोले तो ऐसा कौन सा फॉर्मूला इसको लगा सकते हैं? x plus y whole cube. x प्लस वाई होल क्यूब बता ಬಾಬು ಏನು ನಗುತ್ತಾನ ರೀ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಹೇಳು? x cube plus y. x cube plus y cube. What is x cube? X cube is equal to 27 y cube. Then x cube is equal to 27 can be written as 3 cube into y cube. X cube is equal to 3 into y whole cube. Cube cancel. What is x? 3y. Okay, now we got x. Then y cube is equal to 125. y cube 125 z cube. Then y cube is equal to 125 5 cube. 5 5 is a 25, 25 5 is a 125 z cube. Then y cube is equal to 5z whole cube. Cube cancel. Y is equal to 5z. Understood? Yes, sir. Then what is the formula? X cube plus y cube formula? X plus y minus xy. What is the formula? xy plus y square. देखो है देखो फार्मूला 9th क्वेश्चन में देखो 9th क्वेश्चन के अंदर है देखो x क्यूब प्लस y क्यूब इज इक्वल टू x प्लस y इन ब्रैकेट x स्क्वायर माइनस xy प्लस y स्क्वायर 9th क्वेश्चन ಒಳಗೆ ಐತಿಲ್ಲ ಹಾಂ ಅದೇ ಫಾರ್ಮುಲಾ ಇಲ್ಲಿ देन लुक हियर x क्यूब बोले तो क्या है 27y क्यूब प्लस 125z क्यूब इज इक्वल टू व्हाट इज द फार्मूला x प्लस y. What is x? 3y plus what is y? 5z. Another bracket. What is x square? 3y square. Then minus what is x? 3y. What is y? 5z. Then look here, wait. Then what is y? 5z whole square. Correct? Okay. This is equal to 3y plus 5z. Another bracket. 3 3s are 9. Y into square minus 3 5s are 15. Y into z plus 5 5s are 25. Z into square. This is the required answer. Right answer. The second one is a homework for you.